ಆರ್‌ಸಿಬಿ ಡಬ್ಲ್ಯೂಪಿಎಲ್‌ಗೆ ಬಿಗ್ ಶಾಕಿಂಗ್ ನ್ಯೂಸ್. ಡಬ್ಲ್ಯೂಪಿಎಲ್‌ಗಿಂತ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ನಲ್ಲಿ ನಮ್ಮ ಆರ್‌ಸಿಬಿಗೆ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದಾಗಿದೆ. ಸಿಕ್ಕಾಪಟ್ಟೆ ಡಿಸಾಸ್ಟರ್ ನ್ಯೂಸ್, ಸಿಕ್ಕಾಪಟ್ಟೆ ಬ್ಯಾಡ್ ಅಂದ್ರೆ ವರ್ಸ್ಟ್ ನ್ಯೂಸ್. ನಮ್ಮ ಮೆನ್ಸ್ ಟೀಮ್‌ಗೆ ಯಾವ ರೀತಿ ಎಬಿ ಡಿವಿಲಿಯರ್ಸ್ ಅವರು ಇದ್ರು, ಅದೇ ರೀತಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ಅಲ್ಲೂ ಕೂಡ ಎಲಿಸ್ ಪೆರಿ ಅವರು ಅಷ್ಟೇ ಪಾತ್ರವನ್ನು ವಹಿಸಿದ್ದು. ಆಸ್ ಯೂಶುವಲ್ ಬ್ಯಾಟಿಂಗ್, ಬೌಲಿಂಗ್ ಅಂಡ್ ಫೀಲ್ಡಿಂಗ್ ಎಫರ್ಟ್ಸ್ ಗಳಲ್ಲಿ ಒನ್ ಆಫ್ ದ ಕ್ರೇಜಿಯಸ್ಟ್ ಫೀಲ್ಡರ್, ಆಲ್ಸೋ ಸ್ಪೋರ್ಟ್ಸ್ ಮೆನ್ಶಿಪ್ ಎಲ್ಲ ಕೂಡ ಒನ್ ಆಫ್ ದ ಬೆಸ್ಟ್ ಇರುವಂತ ಎಲಿಸ್ ಪೆರಿ ಅವರು ಇವಾಗ ಅಫಿಷಿಯಲ್ ಹಾಕೊಂಡು ಅವ್ರು ಹೇಳಿರುವಂತದ್ದು ಪರ್ಸನಲ್ ರೀಸನ್ಸ್ ಇಂದ ಇವಾಗ ಡಬ್ಲ್ಯೂಪಿಎಲ್ ಈ ಬಾರಿಯ ಸೀಸನ್ ಅನ್ನು ಕ್ವಿಟ್ ಮಾಡಿರೋದಂತಾನೆ ಹೇಳ್ಬೋದಾಗಿದೆ. ಸಿಕ್ಕಾಪಟ್ಟೆ ಬೇಸರವಾದ ಸಂಗತಿ. ಯಾಕಪ್ಪ ಅಂತ ಹೇಳಿದ್ರೆ ಎಲಿಸ್ ಪೆರಿ ಅವರು ಯಾವ ರೀತಿ ದಿಗ್ಗಜ ಬ್ಯಾಟರ್, ಯಾಕಪ್ಪ ಅಂತ ಹೇಳಿದ್ರೆ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿರ್ಬೋದು ಅಥವಾ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿರ್ಬೋದು, ಎರಡನ್ನು ಒಂದೇ ಸೀಸನ್ ನಲ್ಲಿ ಎತ್ಕೊಂಡು ಬರುವಂತ ಪ್ಲೇಯರ್, ಆ ರೀತಿ ಗತ್ತು ಗಮ್ಮತ್ತಿರುವಂತ ಪ್ಲೇಯರ್. ಅಂಡ್ ಅವರಿಂದ ಎಫರ್ಟ್ಸ್ ಗಳಿಂದ ಎಷ್ಟೋ ಬಾರಿ ನಮ್ಮ ಆರ್‌ಸಿಬಿ ಎಷ್ಟೋ ಸೀಸನ್ ನಲ್ಲಿ ಈಗ ಆಡಿರುವಂತ 3 ಸೀಸನ್ ನಲ್ಲೂ ಕೂಡ ಕನ್ಸಿಸ್ಟೆನ್ಸಿಯಾಗಿ ರನ್ಸ್ ಆಗಿರ್ಬೋದು ಅಥವಾ ವಿಕೆಟ್ಸ್ ಗಳನ್ನ ಎತ್ತುತ್ತಿರುವಂತ ಒನ್ ಆಫ್ ದ ಗ್ರೇಟೆಸ್ಟ್ ಎವರ್ ಆಲ್ರೌಂಡರ್ ಆಗಿರುವಂತದ್ದು. ಅದರಲ್ಲಂತೂ ಅವ್ರನ್ನು ಕೂಡ ಈ ಬಾರಿ ಬೈಬ್ಯಾಕ್ ಮಾಡಿತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆದ್ರೆ ಅವ್ರು ಯಾಕೆ ಅನ್ನೋದು ಇನ್ನು ಅಫಿಷಿಯಲ್ ಹಾಕೊಂಡು ಅವರಿಂದ ಸ್ಟೇಟ್ಮೆಂಟ್ ಬರ್ಬೇಕೆ ಆಗಿರುವುದು. ಯಾಕೆ ಪರ್ಸನಲ್ ರೀಸನ್ಸ್ ಅಂತ ಕೊಟ್ಟಿರುವಂತದ್ದು, ಅಥವಾ ಯಾವ್ದಾದ್ರು ಒಂದು ಮ್ಯಾನೇಜ್ಮೆಂಟ್ ನ ಕೈವಾಡ ಇರಬಹುದಾ? ಯಾಕಪ್ಪ ಅಂತ ಹೇಳಿ ಇವ್ರು ಆಟ ಆಡಿದ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒಳ್ಳೇದಾಗಿ ಸ್ಪೋರ್ಟ್ಸ್ ಅಂದ್ರೆ ಒಳ್ಳೇದಾಗಿ ಇವ್ರ ಮೇಲೆ ನಿಂತ್ಕೊಂಡಿರುವಂತದ್ದು. ಎಲಿಸ್ ಪೆರಿ ಅವ್ರನ್ನ ಏನಾದ್ರು ಒಂದು ತೆಗೆದುಕೊಂಡು ಬಿಟ್ರೆ ಆರ್‌ಸಿಬಿ ಕೆಳಗೆ ಬಿದ್ದು ಹೋಗತ್ತೆ. ಅದು ಹೌದು. ಯಾಕಪ್ಪ ಅಂತ ಹೇಳಿ ಎಲಿಸ್ ಪೆರಿ ಯಾವ ರೀತಿ ಜೆನ್ಯೂನ್ ಬ್ಯಾಟರ್ ಅಂಡ್ ಅವರ ಸ್ಟ್ರೆಂತ್ ಯಾವ ರೀತಿ ಇರುವಂತದ್ದು, ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚಸ್ ಗಳನ್ನ ಒಂದ್ ಕಡೆ ತನ್ನ ಕಡೆ ತೆಗೆದುಕೊಂಡು ಇರುವಂತದ್ದು. ಒಂದು ಬೌಲಿಂಗ್, ಫೀಲ್ಡಿಂಗ್ ಆರ್ ಬ್ಯಾಟಿಂಗ್ ಮೇನ್ ಹಾಕೊಂಡು ಅವ್ರ ಬ್ಯಾಟಿಂಗ್ ಶೈಲಿಲಿ ಆರ್‌ಸಿಬಿ ನ ಎಲ್ಲೋ ಸೋಲುವಂತ ಮ್ಯಾಚ್ ನು ಕೂಡ ಒನ್ ಆಫ್ ದ ಬೆಸ್ಟ್ ಸ್ಕೋರ್ಸ್ ಗೆ, ಅಂದ್ರೆ ಚೇಸಿಂಗ್ ಮಾಡ್ಬೇಕಿದ್ರು ಕೂಡ ನಿಂತು ಆಟ ಆಡುವಂತ ಕೇಪಬಿಲಿಟಿ ಅಂಡ್ ಒಂದು ಸ್ಕೋರ್ ನ ಸೆಟ್ ಮಾಡ್ಬೇಕಿದ್ರು ಕೂಡ ಸ್ಲೋ ಆಡಿದ್ರು ಕೂಡ ಕೊನೆ ಒಂದ್ 3 ರಿಂದ 4 ಓವರ್ ಅಲ್ಲಿ ಅಗ್ರೆಷನ್ ಮೂಲಕ ಆಟ ಆಡಿ ಆರ್‌ಸಿಬಿ ನ ಎಲ್ಲೋ ಸ್ಕೋರ್ ರೇಂಜ್ ಗೆ ತೆಗೆದುಕೊಂಡು ಹೋಗುವಂತ ಕೇಪಬಿಲಿಟಿ. ಅದೇ ಹೇಳ್ದಲ್ಲ, ಮೆನ್ಸ್ ಅಂತ ಬಂದ್ರೆ ಎಬಿ ಡಿವಿಲಿಯರ್ಸ್ ಅವ್ರು ಯಾವ ರೀತಿ ಇರ್ತಿದ್ರು 360 ಅಂತ ಆಪತ್ ಬಂದವಂತ ಯಾವ ರೀತಿ ಹೆಗ್ಗಳಿಕಿದ್ರು, ಅದೇ ರೀತಿಯಾಗಿ ಎಲಿಸ್ ಪೆರಿ ಅವರು ಕೂಡ ವುಮೆನ್ಸ್ ಅಲ್ಲಿ ಆ ರೀತಿ ನಮ್ಮ ಆರ್‌ಸಿಬಿಗೆ ಪಾತ್ರವನ್ನು ವಹಿಸ್ತಿದ್ರು. ಆದ್ರೆ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅಂಡ್ ಅಫಿಷಿಯಲ್ ಹಾಕೊಂಡು ಕೂಡ ಬಂದಿರುವಂತದ್ದು ಈ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಿಟ್ಟಿರುವಂತದ್ದು. ಇವಾಗ ಎಲಿಸ್ ಪೆರಿ ಅವರು ಪರ್ಸನಲ್ ರೀಸನ್ಸ್ ಇಂದ IPL 2026 ನ ಕ್ವಿಟ್ ಮಾಡಿದ್ದಾರೆ ಅಂತ ಅನೌನ್ಸ್ಮೆಂಟ್ ಆಗಿರುವಂತದ್ದು. ಅದಕ್ಕಾಗಿ ಅನೌನ್ಸ್ಮೆಂಟ್ ಆಗ್ತಾ ಇದ್ದ ತರವೇ ನಮ್ಮ ಆರ್‌ಸಿಬಿ ಹೊಸದಾಗಿ ಒಂದು ನಮ್ಮ ಇಂಡಿಯಾದ ಆಲ್ರೌಂಡರ್ಸ್ ಕಡೆ ಹೋಗಿರುವಂತದ್ದು ಅಂತ ಹೇಳ್ಬೋದಾಗಿದೆ. ಸಾಯ್ಲಿ ಸತ್ಗಾರೆ ಅಂತ ಒನ್ ಆಫ್ ದ ಬೆಸ್ಟ್ ಮಧ್ಯಪ್ರದೇಶದ ಆಲ್ರೌಂಡರ್ ನಮ್ಮ ಆರ್‌ಸಿಬಿ ಪಿಕ್ ಮಾಡಿರುವಂತದ್ದು ಅಂತಾನೆ ಹೇಳ್ಬೋದಾಗಿದೆ. ರೈಟ್ ಹ್ಯಾಂಡ್ ಬ್ಯಾಟರ್ ಅಂಡ್ ರೈಟ್ ಆರ್ಮ್ ಫಾಸ್ಟ್ ಮೀಡಿಯಂ ಅಂತಾನೆ ಹೇಳ್ಬೋದಾಗಿದೆ. ಮಧ್ಯಪ್ರದೇಶ್ ಅಂದ್ರೆ ಮಹಾರಾಷ್ಟ್ರದ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ಇವರು. ಒಂಥರ ಬೆಸ್ಟ್ ಗ್ರಿಟ್ ಎಲ್ಲ ಇರುವಂತದ್ದು. ಮೇನ್ ಹಾಕೊಂಡು ಬೌಲಿಂಗ್ ಆಲ್ರೌಂಡರ್, ಹೆಚ್ಚಿನದಾಗಿ ಬ್ಯಾಟಿಂಗ್ ಕೂಡ ಆಡುವಂತ ಕ್ಷಮತೆ ಇದೆ. ಆದ್ರೆ ಯಾರನ್ನೇ ಕೂಡ ತೆಗೆದುಕೊಂಡ್ರು ಕೂಡ, ರಿಪ್ಲೇಸ್ಮೆಂಟ್ ಆದ್ರೂ ಕೂಡ, ಏನೇ ಅನೌನ್ಸ್ಮೆಂಟ್ ಮಾಡಿದ್ರು ಕೂಡ ಎಲಿಸ್ ಪೆರಿ ಅಂತ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ನ ರಿಪ್ಲೇಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಇದರ ಹೊಡೆತ ಯಾವ ರೀತಿ ಇರುತ್ತೆ ಅಂತ ನಮ್ಮ ಆರ್‌ಸಿಬಿ ಮ್ಯಾಚ್ ಅಲ್ಲಿ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಎಲಿಸ್ ಪೆರಿ ಅವರು ಎಷ್ಟನ್ನ ನಾವು ಮಿಸ್ ಮಾಡ್ಕೊಳ್ತೇವೆ, ಅವರು ನಮ್ಮನ್ನ ಮಿಸ್ ಮಾಡ್ಕೊಳ್ಳಲ್ಲ. ನಮ್ಮ ಆರ್‌ಸಿಬಿ ಮ್ಯಾನೇಜ್ಮೆಂಟ್ ಅವ್ರ ಆರ್‌ಸಿಬಿ ಟೀಮ್ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ಳತ್ತೆ ಅನ್ನೋದು, ಆರ್‌ಸಿಬಿ ಮ್ಯಾಚ್ ಅವ್ರ ಆರ್‌ಸಿಬಿ ಯಾವಾಗ ಉದುರಿ ಬೀಳತ್ತಲ್ಲ, ಅಂದ್ರೆ ಬೇಗನೆ ವಿಕೆಟ್ ಹೋಗಿರುವಂತದ್ದು ಅಥವಾ ಹೊಡೆಸ್ಕೊಳ್ತಿರ್ಬೇಕಿದ್ರೆ ವಿಕೆಟ್ ಆಗಿರ್ಬೋದು, ಮೇನ್ ಹಾಕೊಂಡು ಬ್ಯಾಟಿಂಗ್ ಅಲ್ಲಿ ಎಲಿಸ್ ಪೆರಿ ಅವ್ರನ್ನ 100% ನಮ್ಮ ಆರ್‌ಸಿಬಿ ಮಿಡ್ಲ್ ಆರ್ಡರ್ ಅಲ್ಲಿ ಮಿಸ್ ಮಾಡ್ಕೊಂಡೇ ಮಾಡ್ಕೊಳ್ತೇವೆ. ಯಾಕಪ್ಪ ಅಂತ ಹೇಳಿದ್ರೆ ಟಾಪ್ 4 ಆರ್ಡರ್ ನಮ್ಮ ಆರ್‌ಸಿಬಿ ಒನ್ ಆಫ್ ದ ಗನ್ ಇತ್ತು. ಸ್ಮೃತಿ ಮಂದನ ಆಗಿರ್ಬೋದು, ರಿಚಾ ಘೋಷ್, ಎಲಿಸ್ ಪೆರಿ ಒನ್ ಆಫ್ ದ ಗ್ರೇಟೆಸ್ಟ್ ಆಫ್ 3 ಅಂತಾನೆ ಹೇಳ್ಬೋದಾಗಿದೆ. ಆದ್ರೆ ಅವ್ರನ್ನ ಯಾವ ರೀತಿ ನಾವು ಮಿಸ್ ಮಾಡ್ಕೊಳ್ತೇವೆ ಅನ್ನೋದು ಬ್ಯಾಟಿಂಗ್ ಅಲ್ಲಿ ಗೊತ್ತಾಗತ್ತೆ. ಸದ್ಯದಲ್ಲಿ 9ನೇ ತಾರೀಕಿಂದ ಇರೋದ್ರಿಂದ ಇವಾಗ ಜಸ್ಟ್ ಅನೌನ್ಸ್ ಆಗಿರೋದು ಅಂತಾನೆ ಹೇಳ್ಬೋದು. ಮಹಾರಾಷ್ಟ್ರದ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ಇವಾಗ ಪಿಕ್ ಆಗಿ ಮಾಡಿರುವಂತ ನಮ್ಮ ರಾಯಲ್ ಚಾಲೆಂಜರ್ಸ್ ಅಂದ್ರೆ ರಿಪ್ಲೇಸ್ಮೆಂಟ್ ಆಗಿ ಎಲಿಸ್ ಪೆರಿ ಅವ್ರದ್ದು ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಬಿಗ್ ಹೊಡ್ತಾ ಹೌದು. ಯಾರನ್ನೇ ಕೂಡ ರಿಪ್ಲೇಸ್ಮೆಂಟ್ ಮಾಡಿದ್ರು ಕೂಡ ಎಲಿಸ್ ಪೆರಿ ಅಂತ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ನಮ್ಗೆ ಆರ್‌ಸಿಬಿ ಅಂತೂ ಸಿಗಲ್ಲ. ನೋಡೋ ಹೋಪ್ಫುಲಿ ಅವ್ರು ಏನಾದ್ರು ಕಮ್‌ಬ್ಯಾಕ್ ಮಾಡಬಹುದು ಅಥವಾ ಮಾಡೋದಿಲ್ಲ ಅಂತ ಅನೌನ್ಸ್ ಮಾಡಿರೋದು. ನೆಕ್ಸ್ಟ್ ಸೀಸನ್ ಹೋಪ್ಫುಲಿ ನೋಡ್ಬೇಕಾಗಿರೋದು. ಇದಿಷ್ಟೇ ಎಲಿಸ್ ಪೆರಿ ಅವರು ಯಾಕೆ ಅನೌನ್ಸ್ ಮಾಡಿರುವಂತದ್ದು, ಈ ಬಾರಿ ಸೀಸನ್ ನಿಂದ ಯಾಕೆ ಕ್ವಿಟ್ ಆಗಿರುವಂತದ್ದು, ಆಟ ಆಡಲ್ಲ ಅಂತ. ಅದೇ ರೀತಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಏನಂತ ಇಲ್ಲಿ ಹೊಸದಾಗಿ ರಿಪ್ಲೇಸ್ಮೆಂಟ್ ನ ಯಾರನ್ನ ಮಾಡಿರುವಂತದ್ದು ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ನಿಮ್ಗೆ ವಿಡಿಯೋ ಇಷ್ಟ ಲೈಕ್ ಕಮೆಂಟ್ ಮಾಡಿ. ನೀವು ಹೆಚ್ಚಿನ IPL ಆರ್ WPL ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಮುಂದೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.